ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಗ್ಲೋಬ್ ಚಾನಲ್. ಇವತ್ತು ನಾನು ನಿಮಗೆ ಗ್ಲೋ ಸ್ಕಿನ್ ಬಗ್ಗೆ ಹೇಳೋಕ್ಕೆ ಬರ್ತಿದ್ದೇನೆ. 7 ಟಿಪ್ಸ್. ನಾನು ಹೇಳೋ 7 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ 1 ಮಂತಲ್ಲೇ ನಿಮ್ಮದು ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅನ್ನೋದನ್ನು ನೀವು ಕಂಡುಕೊಳ್ಬೋದು. ನೋಡಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಗ್ಲೋ ಸ್ಕಿನ್ನನ್ನು ನೀವು ಹೇಗೆ ಪಡಿಬೋದು ಅಂದ್ಕೊಂಡು ಇವತ್ತು ನಾನು ಹೇಳುವ ನೀವು 7 ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ನಿಮಗೆ ಮಾನಸಿಕವಾಗಿ ನೆಮ್ಮದಿ ಕೂಡ, ಸಮಾಧಾನ ಕೂಡ ಇರುತ್ತೆ, ಚೆನ್ನಾಗಿ ಗ್ಲೋ ಬರುತ್ತೆ ಮುಖದಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ್ಯಾವುದು ಅಂತ ತಿಳಿಸೋಣ. ಫಸ್ಟ್ 1 ಟಿಪ್ಸ್ ಯಾವುದು ಅಂದರೆ ತುಂಬ ನೀರು ಕುಡಿಬೇಕು. ನೀವು ಏನು ನೀರು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು, ತುಂಬ ಅಂದರೆ ತುಂಬ ಅಲ್ಲ, ನಿಮ್ಮ ದೇಹಕ್ಕೆ ನೀವು ಎಷ್ಟು ಹೈಟ್ ವೆಯ್ಟ್ ಇದ್ದೀರಾ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಅಟ್ಲೀಸ್ಟ್ ಒಂದು 2 ಲೀಟ್ರ್ ನೀರಾದ್ರೂ ಡೈಲಿ ಕುಡಿಬೇಕು. ಸ್ವಲ್ಪ ಕುಡಿ, ಹಾಫ್ ಆನ್ ಅವರಲ್ಲಿ ಸ್ವಲ್ಪ ಕುಡಿಬೋದು. ಅಥವಾ ಹೀಗೆ ನಿಮಗೆ ಟೈಮ್ ಹೇಗೆ ಅಡ್ಜಸ್ಟ್, ಅಥವಾ ಒಂದು ಬಾಟ್ಲಲ್ಲಿ ನೀರು ಹಾಕಿ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಎಷ್ಟೊತ್ತಿಗೆ ಬೇಕು ನೋಡಿದಾಗೆಲ್ಲ ಸ್ವಲ್ಪ ಕುಡಿತಾ ಇದ್ರು, ನಿಮಗೆ ಕುಡಿಯೋ ಬೇಡ ಅಂತ ಅನ್ಸಿದ್ರು ಸ್ವಲ್ಪ ಆದರೂ ಕುಡಿಬೇಕು ಡೈಲಿ. ನಿಮ್ಮ ದೇಹಕ್ಕೆ ಅಂದರೆ ಸಮ್ಮರಲ್ಲಿ ಎಷ್ಟು ಬೇಕಾಗುತ್ತೆ, ಅಥವಾ ವಿಂಟರ್ ಸೀಸನಲ್ಲಿ ಎಷ್ಟು ಬೇಕಾಗುತ್ತೆ, ಆಮೇಲೆ ರೈನಿ ಸೀಸನಲ್ಲಿ ಹೇಗೆ ಎಷ್ಟು ಬೇಕಾಗುತ್ತೆ ಅಂತ, ಹಾಗೆ ಬಾಡಿಗೆ ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬೇಕು ಅಂತ. ಆ ಥರದ್ದು ನೋಡಿಕೊಂಡು ನೀವು ಬಾಡಿಗೆ ಆ ಸೀಸನ್ ನೋಡಿಕೊಂಡು ಅಷ್ಟು ನೀರು ಕುಡಿತಾ ಬಂದರೆ ನಿಮಗೆ ನಿಜವಾಗೂ ನೀವು ಡಿಹೈಡ್ರೇಷನ್ ಆಗದೆ ಚೆನ್ನಾಗಿ ನೀವು ಬಾಡಿಯನ್ನು ಮೇಂಟೈನ್ ಮಾಡ್ಬೋದು ಆ್ಯಕ್ಚುಲಿ. ಇನ್ನು ಸೆಕೆಂಡ್ ಟಿಪ್ಸ್ ಬಂದು ಸೊಪ್ಪು ತರಕಾರಿಗಳು ಅಂದರೆ ತುಂಬ ಕಲರ್ಡ್ ಸೊಪ್ಪು ತರಕಾರಿ, ಗ್ರೀನ್ ಸೊಪ್ಸು, ಚೆನ್ನಾಗಿರೋ ಫ್ರೆಶ್ ಆಗಿರೋ ಸೊಪ್ಪುಗಳನ್ನು ಪಲ್ಯ ಮಾಡ್ಕೊಂಡು ತಿನ್ನೋದು, ಅಥವಾ ಅದು ಚಟ್ನಿ ಮಾಡ್ಕೊಂಡು ತಿನ್ನೋದು, ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನೋದು, ಅದೇ ನಿಮ್ಗೆ, ಅಥವಾ ಹಸಿದು ತರಕಾರಿಗಳು ಜಸ್ಟ್ ಒಟ್ಟಿಗೆ ಸೇರಿಸ್ಕೊಂಡು ತಿನ್ನೋದು, ಏನೋ ಅಟ್ಲೀಸ್ಟ್ ಅದೊಂದು ಸ್ವಲ್ಪ ನಿಮಗೆ ಹೊಟ್ಟೆಗೆ ಹೋಗಬೇಕು, ಆ ಥರ ನೀವು ಅದನ್ನು ತಿನ್ನಬೇಕು. ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಸು, ಕಲರ್ಡ್ ಕ್ಯಾಪ್ಸಿಕಮ್ಸು, ಬೀಟ್ರೂಟು, ಇದನ್ನೆಲ್ಲ ನೋಡಿ ಒಂದು ಲಿಮಿಟಲ್ಲಿ, ಎಲ್ಲದನ್ನು ತುಂಬ ತಿನ್ನಬಾರ್ದು. ಆ ಥರ ಇದೆಲ್ಲ ಒಂದು ಕ್ರೀಮ್ ತಂದು ಹಚ್ಚೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಕಿನ್ನು ಆಯಿಲಿ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ನೀವು ಯಾವುದೋ ಒಂದು, ಇನ್ನು ಯಾರೋ ಒಂದು ಒಳ್ಳೆ ಅದರದ್ದು ಗೊತ್ತಿರುವವ್ರ ಹತ್ರ, ಡಾಕ್ಟರ್ಸ್ ಹತ್ರ, ಅಥವಾ ನಿಮ್ಗೆ ಯಾರೋ ಪರಿಚಯ ಒಳ್ಳೆ ಗೊತ್ತಿರೋರು, ಅನುಭವ ಇದ್ದವ್ರ ಹತ್ರ, ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನೋಡಿಬಿಟ್ಟು ಅದಕ್ಕೆ ನಿಮ್ಮ ಸ್ಕಿನ್ನಿಗೆ ಯಾವುದು ಒಳ್ಳೆಯದು ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ಅಪ್ಲೈ ಮಾಡಿ. ಮತ್ತು ಸುಮ್ಮನೆ ಸನ್ಸ್ಕ್ರೀಮ್ ಹಚ್ಚೋದು ಸಿಕ್ಕಿದ್ದು ಅದರಲ್ಲಿ pHಗಳೆಲ್ಲ ನೋಡ್ಕೊಂಡು ಹಚ್ಚಬೇಕು. ಹೇಗಾದರೂ ಮಾಡಿ ಹಚ್ಕೊಂಡು ನಿಮ್ಮ ಸ್ಕಿನ್ನನ್ನು ನೀವು ಹಾಳು ಮಾಡ್ಕೋಬೇಡಿ, ಮಾಡ್ಕೋಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ಕೊಂಡ್ಬಿಟ್ಟು ಯಾವ ಸ್ಕಿನ್ನಿಗೆ ಯಾವುದು ಒಳ್ಳೆಯದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ಸ್ಕಿನ್ನಿಗೆ ಯಾವುದು ಕ್ರೀಮ್ ಒಳ್ಳೆಯದು ಅಂತ. ನಾನು ಯಾವುದೋ ಒಂದು ಸ್ಕಿನ್ನಿಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ನಾನು ಅದನ್ನು ಹೇಳ್ತೇನೆ ಅಂತ ನೀವು ಹಚ್ಕೊಳ್ಳೋದು, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ ಒಂದು ಕ್ರೀಮನ್ನು ತಂದು ಅದನ್ನು ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದರಿಂದನೂ ಕೂಡ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಅಂತ ನಾನು ಹೇಳ್ತೇನೆ. ಯಾವ್ಯಾವುದೋ ಕ್ರೀಮ್ಗಳನ್ನು ಹಚ್ಚೋದ್ರಿಂದ ಸ್ಕಿನ್ನು ಹಾಳಾಗಿಬಿಡುತ್ತೆ ಬೇಗ, ಮೆಲನಿನ್ನನ್ನೇ ತೆಗೆದುಬಿಡುತ್ತೆ. ಅದು ಜಾಗ್ರತೆ ಇರಬೇಕು ನೀವು. ಇನ್ನು 4th ಒನ್ ಅಂದರೆ ನಿಮಗೆ ಇದು ಚಿಲ್ಲಿ ಚಿಪ್ಸ್ಗಳನ್ನು, ಅಥವಾ ಇದ್ರದ್ದು ಸಾಲ್ಟಿ ಫುಡ್ಗಳನ್ನು ನೀವು ಅವಾಯ್ಡ್ ಮಾಡಬೇಕು. ತುಂಬ ಸಾಲ್ಟಿ ಫುಡ್ ತಿನ್ನೋದ್ರಿಂದನೂ ನಿಮಗೆ ಡಿಹೈಡ್ರೇಷನ್ ಆಗೋದು ಇದೆಲ್ಲ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನೀವು ಹೊರಗಡೆ ಜಂಕ್ ಫುಡ್ಡನ್ನು ತಿನ್ನೋದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅದನ್ನು ಲಿಮಿಟಲ್ಲಿ ನೀವು, ನಿಮ್ಗೆ ಯಾವಾಗೋ ಇನ್ನೂ ಒಂದು 15 ಡೇಸಿಗೋ 1 ಮಂತಿಗೆ ಒಂದು ಸಲನೇನೋ ಸ್ವಲ್ಪ ತಿಂದ್ರೆಲ್ಲ ಏನೂ ಆಗೋಲ್ಲ. ಡೈಲಿ ತಿನ್ನೋದ್ರಿಂದ ಅದು ಕೂಡ ನಿಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ಕೂಡ ಫಾಲೋ ಮಾಡಿ. ಇನ್ನು 5th ಇನ್ನೊಂದು ಅಂದರೆ, ನೀವು ಬೆಡ್ಗೆ ಹೋಗುವ ಮೊದಲು ನೀವು ಇದು ಮಾಡಬೇಕು, ಫೇಸನ್ನು ತುಂಬ ಫುಲ್ ವಾಶ್ ಮಾಡಿಬಿಟ್ಟು ಮಲ್ಕೋಬೇಕು. ಯಾಕಂದರೆ ಬೆಡ್ಗೆ ಹೋಗೋ ಮೊದಲು ನಿಮ್ಮ ಮುಖದಲ್ಲಿ ಯಾವುದೇ ಥರದ ಕ್ರೀಮ್ ಆಗಲಿ ಅಥವಾ ಏನೋ ಒಂದು ಹಚ್ಕೊಂಡು ಮಲ್ಗೋದಾಗಲಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಬೆಡ್ಗೆ ಹೋಗುವಾಗ ಕ್ಲೀನ್ ಮಾಡಿ ಮುಖವನ್ನು ವಾಶ್ ಮಾಡಿಬಿಟ್ಟು, ಕೈ ಕಾಲು ಮುಖವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ಮಲಗಬೇಕು. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಲ್ಕೊಂಡ್ರೆ ನಿಮಗೆ ಅದು ಚೆನ್ನಾಗಿರುತ್ತೆ. ರಾತ್ರಿ ನಿಮಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಇನ್ನು 6th ಒನ್ ಅಂದರೆ ನಿದ್ದೆ
ಚೆನ್ನಾಗಿ ಮಾಡಬೇಕು. ಒಂದು ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ನಿದ್ದೆ ಬೇಕು ಮನುಷ್ಯನಿಗೆ. ಅಥವಾ ನೈಟ್ ವರ್ಕ್ ಮಾಡಿಬಿಟ್ಟು ಡೇ ನಿದ್ದೆ ಮಾಡ್ತೇನೆಂದರೆ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೈಟ್ ನಿದ್ದೆ ನೈಟ್ ಎಷ್ಟೊತ್ತಿಗೆ ಮಲ್ಕೋಬೇಕು ಅಷ್ಟೊತ್ತಿಗೆ ಕಂಪಲ್ಸರಿ ಅದೇ ಥರನೇ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಮ ರೂಲ್ಸನ್ನು. ಮಧ್ಯಾಹ್ನ ಹಗಲಲ್ಲೆಲ್ಲ ಮಲಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡೇಯಲ್ಲಿ ನೀವು ಮಲಗೋದ್ರಿಂದ ನಿಮ್ಮ ಸ್ಕಿನ್ನಿಗೂ ಸಹ ಎಫೆಕ್ಟ್ ಆಗುತ್ತೆ. ನೀವು ಜಾಸ್ತಿ ನಿದ್ದೆ ಕೂಡ ಮಾಡಬಾರ್ದು. ತುಂಬ ನಿದ್ದೆ ಮಾಡಲೂಬಾರ್ದು, ಅತಿಯಾಗಿ ಕಡಿಮೆ ನಿದ್ದೆನೂ ಮಾಡಲೂಬಾರ್ದು. ಒಂದು ಲಿಮಿಟಲ್ಲಿ ಇರಬೇಕು ಎಲ್ಲದನ್ನು. ನಿಮ್ಗೆ ಅನುಕೂಲಕ್ಕೆ ತಕ್ಕನಾಗಿ ನೀವು ಸರಿಯಾಗಿ ನೋಡಿಕೊಂಡು ಯಾವ ಥರ ಎಷ್ಟು ಗಂಟೆಗೆ ನಾನು ಮಲಗಿದ್ರೆ ಒಳ್ಳೆಯದು ಅಂತ ನಿಮ್ಮ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ಚೆನ್ನಾಗಿ ನಿದ್ದೆ ಮಾಡಿ. ಟೆನ್ಷನ್ ಏನೂ ಇಟ್ಕೋಬೇಡಿ. ಟೆನ್ಷನ್ ಮಾಡೋದ್ರಿಂದ ಅಥವಾ ಕಂಪ್ಯೂಟರ್ ತುಂಬ ನೋಡೋದ್ರಿಂದ ನಿದ್ದೆ ಕಡಿಮೆ ಆಗೋದ್ರಿಂದ ಸಹ ಡಾರ್ಕ್ ಸರ್ಕಲ್ ಆಗೋದು, ಮುಖದಲ್ಲಿ ಸ್ಕಿನ್ ಇದಾಗೋದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಕೂಡ ಅವಾಯ್ಡ್ ಮಾಡಿ ಚೆನ್ನಾಗಿರೋ ಇದನ್ನು ನೀವು ಫಾಲೋ ಮಾಡ್ಕೊತ ಬಂದರೆ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕೆ, ಬ್ಯೂಟಿಯಾಗಿ ಕಾಣಿಸ್ತೀರಾ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಲಾಸ್ಟ್ ಒನ್ ಯಾವುದಂದರೆ, ನೀವು ಸ್ವಲ್ಪ ನಿಮ್ಮ ಹೈಟ್ ವೆಯ್ಟಿಗೆ ತಕ್ಕನಾಗಿ ನೀವು ನಿಮಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನೀವು ವ್ಯಾಯಾಮ ಮಾಡಬೇಕು. ಇದು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಸರಿಯಾಗಿ ನಿಮಗೆ ಎಕ್ಸಸೈಜ್ ಮಾಡೋದ್ರಿಂದ ನಿಮ್ಮ ಬಾಡಿ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತೆ. ಅಂದರೆ ನಿಮಗೆ ಧ್ಯಾನ ಪ್ರಾಣಾಯಾಮ ಅಟ್ಲೀಸ್ಟ್ 10 ಮಿನಿಟ್ಸ್ 15 ಮಿನಿಟ್ಸ್ ಆದರೂ ಧ್ಯಾನ ಪ್ರಾಣಾಯಾಮ ಮಾಡಬೇಕು ನೀವು. ಅದಕ್ಕೆ ಸರಿಯಾಗಿ ಸ್ವಲ್ಪ ಹೊತ್ತು ನಿಮ್ಮದು ಹಾಫ್ ಆನ್ ಅವರ್ 1 ಅವರ್ ಆದರೂ ವಾಕಿಂಗ್ ಮಾಡಬೇಕು. ಸ್ವಲ್ಪ ಅದಕ್ಕೆ ಸರಿಯಾಗಿ ನೀವು ಸ್ವಲ್ಪ ಎಕ್ಸಸೈಜ್ ಮಾಡಿಕೊಂಡ್ರೆ ಬಾಡಿ ತುಂಬ ಮೇಂಟೈನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ನಾನು ಎಲ್ಲ ಥರದ ನಿಮಗೆ ಟಿಪ್ಸ್ಗಳನ್ನು ಕೊಡ್ತೇನೆ ಅಂತ ಹೇಳ್ತೇನೆ. ನೀವು ಇದನ್ನು ಫಾಲೋ ಮಾಡೋದ್ರಿಂದ